ಇನ್ನು ಯಾರಿಗೋ ಏನೋ ಆದ್ರೆ ಇನ್ಯಾರಿಗೂ ಇನ್ನೇನೋ ಆಗುತ್ತೆ ಅಂತಾರೆ. ಆದ್ರೆ ಇಲ್ಲಿ ನಟ ಪ್ರಥಮ್ಗೆ ಬೆದರಿಕೆ ಕರೆ ಬರ್ತಾ ಇದೆ ಅಂತೆ. ಯಾಕೆ? ಅಂಧಾಭಿಮಾನಿಗಳಿಂದ ನಿರಂತರ ಬೆದರಿಕೆ ಕರೆ ಅಂತ ಈಗ ದೂರು ಬರ್ತಾ ಇರೋದು. ಜ್ಞಾನಭಾರತಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದ. ಪ್ರಥಮ್ ದೂರನ್ನ ಆಧರಿಸಿ ಎನ್ಸಿಆರ್ ಅನ್ನ ಈಗ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನಟ ಪ್ರಥಮ್ಗೆ ಬೆದರಿಕೆ ಕರೆ ಬರ್ತಾ ಇದೆ ಅಂತೆ. ಯಾರು ಕರೆ ಮಾಡಿದ್ದಾರೆ, ಏನಿದ್ದಾರೆ, ಅವ್ರನ್ನು ಒಂದು ಒಳಗಡೆಗೆ ಹಾಕಿ. ಅವ್ರಿಗೇನಾಗಬೇಕಾಗಿದೆ? ಒಂದು ಮರ್ಡರ್ ಕೇಸ್ನಲ್ಲಿ ಈ ರೀತಿಯಾಗಿ ಇನ್ನೊಬ್ಬರಿಗೆ ಬೆದರಿಕೆಯನ್ನು ಹಾಕೊಂತ ಕೂತ್ಕೊಳ್ಳುವಂಥವ್ರು ಯಾರವರು? ಅಂಧಾಭಿಮಾನಿಗಳು. ಇಲ್ಲಿ ನೋಡಿ, ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ಪ್ರಥಮ್ ಅವರು ಹೋಗಿ ದೂರು ಕೂಡ ಈಗ ದಾಖಲಾಗಿದೆ. ಎನ್ಸಿಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ ಈಗ ಜ್ಞಾನಭಾರತಿ ಪೊಲೀಸರು. ಯಾರಿವರು ಅಂತ ಹೇಳಿ, ಕಾಲ್ ನಂಬರ್ಸ್ ಏನಿದೆ ಅಂತೇಳಿ. ಜೀವನ ದೊಡ್ಡದು, ಯಾರಿಗೋಸ್ಕರವೂ ಕೂಡ ಹಾಳು ಮಾಡಿಕೊಳ್ಬೇಡಿ. ಬದುಕು ಸುಂದರವಾದದ್ದು. ಅಂಧಾಭಿಮಾನಿಗಳೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೆ ಮೀಸಲಿಡಿ ಸಾಕು. ವೆರಿ ವ್ಯಾಲಿಡ್ ಪಾಯಿಂಟ್ ಅದು. ಜೀವನ ದೊಡ್ಡದು, ಯಾರಿಗೋಸ್ಕರ ಕೂಡ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ತಂದೆ ತಾಯಿಗೋಸ್ಕರ ಮಾತ್ರ ಅದು ಮೀಸಲಿರಬೇಕು. ಬದುಕು ತುಂಬಾ ಸುಂದರವಾದದ್ದು. ಅಂಧಾಭಿಮಾನಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಹಂತದಲ್ಲಿರಬೇಕು ಅಭಿಮಾನ ಇರಬೇಕು, ಅದಕ್ಕಿಂತಲೂ ಮಿತಿಮೀರಿ ಹೋಗಬಾರ್ದು. ಸೊ ಅದನ್ನ ಈಗ ಮಾತನಾಡಿದ್ದಾರೆ ಪ್ರಥಮ್ ಅವರು ಕೂಡ. ತಮ್ಮ ಇದರಲ್ಲಿ ಹಾಕ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಜೀವನ ಬಹಳ ದೊಡ್ಡದು, ಸೊ ಯಾರಿಗೂ ಕೂಡ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾರಿಗೋಸ್ಕರವೂ ಅಂತೆಲ್ಲ ಹೇಳಿದ್ದಾರೆ. ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಕ್ರೌರ್ಯ ಬೇಡ. ನೇರವಾಗಿ ಹೇಳ ಸರ್, ನನಗೆ ರೇಣುಕಾ ಸ್ವಾಮಿದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೊಡೆದಿದ್ದು ಸರಿ, ಅದು ಇದು ಯಾವುದು ಮೆಸೇಜ್ ಯಾವುದು ಸರಿ ಯಾವುದು ತಪ್ಪು ಹೇಳಲ್ಲ. ಒಂದು ಪದ ಮಾತ್ರ ಹೇಳ್ತೀನಿ ಸರ್. ಏನೋ ಕೋಪದಲ್ಲಿ ಒಂದು ಏಟು ಹೊಡೆದಾಗ ಸತ್ತೋಗ್ಬಿಟ್ರೆ ನನಗಿಷ್ಟು ನೋವಾಯ್ತಿರಲ್ಲ ಸರ್. 7 ಅವರು ಹಿಂಸೆ ಕೊಟ್ಟರಲ್ಲ, ಅದು ಯಾರೋ ಅವರು ಏನೇನೋ ಹೆಸರು ಹೇಳ್ತಾ ಇದ್ದಾರೆ, ಅದು ನಂಗೆ ನೋವು. 7 ಅವರು ಅಂದರೆ ನಂಗೆ ಅದಕ್ಕಿಂತ ಜಾಸ್ತಿ ಇನ್ನೊಂದು ನೋವಾಗೈತೆ. ಏನು ಹೇಳಿ ನೋಡೋಣ. ಈ ಮಾಧ್ಯಮದವ್ರು ಡ್ಯೂಟಿ ಮಾಡ್ತಾ ಕೂತವ್ರೆ, ಯಾರೋ 150 ಜನ ಮೇಲೆ ಕೂತ್ಕೊಳ್ತಾರೆ. ಅಲ್ಲಿ ರೋಡಲ್ಲಿ ಕೆಲಸ ಮಾಡಕ್ಕೆ ಬಿಡ್ತಾಯಿಲ್ಲ, ರೋಡ್ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ. ಅಲ್ಲಿ ಕೂತ್ಕೊಂಡು ವೇಸ್ಟ್ ನನ್ನ ಮಕ್ಕಳು ಒಂದು 200 ಜನಕ್ಕೆ ಹೋಗ್ತವೆ. ಆ 200